ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಂತ್ರ ಸಾಧನೆಯ ಮುಖ್ಯ ಉದ್ದೇಶಗಳೇನು, ಯಾವ ಸಾಂಕೇತಿಕ ಉಪಚಾರ ಪೂಜಾ ಪದ್ಧತಿಗಳಿಂದ ಕಾರ್ಯ ಸಾಧನೆ ಮಾಡಬಹುದು ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಹಾಗೆ ಎಲ್ಲ ರಾಶಿ ಫಲಗಳ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸಿದ ಕಾರ್ಯಕ್ರಮ ಆರಂಭಿಸಬಹುದಾ? ಖಂಡಿತ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಹುಪಾಸ್ಮಹೇ. ಸದ್ಗುರುಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಅಮ್ಮನಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಅತ್ಯಂತ ಅಮೋಘವಾಗಿರ್ತಕ್ಕಂಥ ದಿನ. ಯಾವ ದಿನ? ವಿಶೇಷವಾಗಿ ಕೆಲವೊಂದಷ್ಟು ಪರ್ವಕಾಲಗಳಂತ ನಮಗೆ ಸಿಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ದಿನವನ್ನು ನೋಡಿದಾಗ ಶನಿವಾರ ಅನುರಾಧ ನಕ್ಷತ್ರ ಇರತಕ್ಕಂಥದ್ದು. ಈ ಶನಿವಾರ ಅನುರಾಧ ನಕ್ಷತ್ರ ತ್ರಯೋದಶಿ ತಿಥಿ ಬಂದಾಗ ಶನಿ ತ್ರಯೋದಶಿ ಅಂತ ಕರಿತೀವಿ. ಕರ್ಮಕಾರಕನು, ಆಯುಷ್ಯಕಾರಕನು, ಮುಕ್ತಿಕಾರಕನು, ಶಿಸ್ತುಬದ್ಧಕಾರಕನು, ಮನೋವಿಕಾರಕನು ಆಗಿರತಕ್ಕಂಥ ಶನಿಯ ಪ್ರಭಾವದಿಂದ ಈ ಒಂದು ಕಾಲಮಾನದಲ್ಲಿ ನಡೀತಾ ಇರತಕ್ಕಂಥ ಜನ್ಮಶನಿ, ಪಂಚಮಶನಿ, ಸಾರ್ಧಶನಿ, ಅಷ್ಟಮಶನಿ, ವ್ಯಯಶನಿ, ಹೀಗೆ 7.5 ಶನಿ, ಚತುರ್ಥ ಶನಿ ಅಂತಕ್ಕಂಥ ಶನಿಯ ಕುದೃಷ್ಟಿಗಳ ಪ್ರಭಾವಕ್ಕೆ ಒಳಗಾಗಿ ತೊಳಲ್ತಾ ಇರತಕ್ಕಂಥ, ಕಷ್ಟ ಅನುಭವಿಸ್ತಾ ಇರತಕ್ಕಂಥ, ನಷ್ಟ ಅನುಭವಿಸ್ತಾ ಇರತಕ್ಕಂಥ, ಅವಮಾನ ಪಡ್ತಾ ಇರತಕ್ಕಂಥ ಎಲ್ಲ ರೀತಿಯಲ್ಲಿ ಈ ತಿಳಿಸಿರ್ತಕ್ಕಂಥ ಎಲ್ಲ ದೋಷಾದಿಗಳಲ್ಲಿ ಸಿಕ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮುಕ್ತಿ ಕಾಣ್ತಕ್ಕಂಥದ್ದು. ಶನಿಯ ಮಹತ್ತರವಾದಂಥ ಕಾರಕತ್ವ ಏನು ಗೊತ್ತಾ? ಭಕ್ತಿ ಪ್ರಧಾನವಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ, ಅಚಲವಾದ ಶ್ರದ್ಧೆಯಿಂದ ಶನಿಯನ್ನು ನೀವು ಪ್ರಾರ್ಥನೆ ಮಾಡಿ ನೋಡಿ, ನಿಮ್ಮ ಬದುಕು ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಯಾಕಪ್ಪ ಅಂದರೆ ಶನಿ ಪ್ರಜ್ಞಾಕಾರಕನು, ಬಹಳ ಮುಖ್ಯವಾಗಿ ಬುಧನ ಪ್ರಜ್ಞಾಕಾರಕರು ಅಂತೀವಿ. ಆದರೆ ಮೆಚುರಿಟಿ ಅಂತ ನಾವೇನು ಕೇಳ್ತೀವಿ, ಅದಕ್ಕೆ ಪೂರಕವಾದಂಥ ಶಕ್ತಿ ತುಂಬತಕ್ಕಂಥವನು ಶನಿ. ಫಾರ್ ಎಕ್ಸಾಂಪಲು ಬೈ ಪ್ರಾಡಕ್ಟ್ ಅಂತ ಕರಿತೀವಿ. ಏನನ್ನ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅನ್ನು ನಾವು ತಗೊಳ್ಳೋದು ನಮಗೆ ಅನುಕೂಲ ಆಗಲಿ ಅನ್ನತಕ್ಕಂಥ ರೀತಿಯಲ್ಲಿ ಇವತ್ತಿನ ದಿವಸ ಬೈ ಪ್ರಾಡಕ್ಟ್ ಡೇ ಬರೆದಿಟ್ಕೊಂಡ್ಬೋದು. ಯಾವುದನ್ನ ಬೈ ಪ್ರಾಡಕ್ಟ್ ಮಾಡ್ತಾರೆ? ಸುಖವನ್ನ, ಶಾಂತಿಯನ್ನ, ಸಮೃದ್ಧತೆಯನ್ನ, ಲಾಭವನ್ನ ಬೈ ಪ್ರಾಡಕ್ಟ್ ಮಾಡ್ತಕ್ಕಂಥ ಒಂದು ಸುಪರ್ವವಾದಂಥ ದಿನ ಈ ಒಂದು ಶನಿವಾರ ತ್ರಯೋದಶಿಯ ದಿನ. ಈ ತ್ರಯೋದಶಿಯ ದಿನ ಶನಿ ತ್ರಯೋದಶಿಯ ದಿವಸ ನೀವು ಮಾಡಿರ್ತಕ್ಕಂಥ ಎಲ್ಲ ಅಜ್ಞಾನಾದಿ ಕರ್ಮಾದಿಗಳಿಂದಲೂ ಕೂಡ ಕರ್ಮಕಾರಕನಲ್ಲೇ ಮೊರೆ ಇಡತಕ್ಕಂಥ ಒಂದು ಪದ್ಧತಿಯನ್ನು ನೀವು ಮಾಡಿಕೊಂಡ್ರೆ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಹಾಗಿದ್ರೆ ದೇವರು ಅಷ್ಟು ಸುಲಭವಾಗಿ ಬರ್ತಾನ? ನಮ್ಮ ಕರ್ಮವನ್ನು ತ್ಯಜಿಸಲ್ವಾ? ಖಂಡಿತ ತ್ಯಜಿಸ್ತಾನೆ. ಯಾಕಂದರೆ ಅವನೇ ಕೊಡ್ತಾ ಇರತಕ್ಕಂಥವನು. ಈಗ ಒಬ್ಬ ಲಾಯರ್ ಹತ್ರ ಒಬ್ಬ ಜಡ್ಜ್ ಹತ್ರ ಒಂದು ಜಡ್ಜ್ಮೆಂಟಿಗೆ ಬಂದಾಗ ಅವನಿಗೆ ಅವನ ವ್ಯಕ್ತಿತ್ವವನ್ನು ನೋಡಿ, ಅವನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ನೋಡಿ ಅವರನ್ನು ಕ್ಷಮಿಸಲ್ವಾ ಜಡ್ಜು? ಎಷ್ಟೇ ಶಿಕ್ಷೆ ಇದ್ರೂ ಕೂಡ ಶಿಕ್ಷೆ ಪ್ರಮಾಣದಲ್ಲಿ ಕಡಿಮೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದೆಯಾ ಇಲ್ವಾ? ಜಡ್ಜಿಗೆ ಕಾರಕನಾಗ್ತಕ್ಕಂಥವನು ಶನಿ. ನಿಮ್ಮ ಬದುಕಿನಲ್ಲಿ ಇರ್ತಕ್ಕಂಥ ಎಲ್ಲ ಜಡ್ಜ್ಮೆಂಟ್ ಅಲ್ಲೂ ಕೂಡ ಕಡಿಮೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ದಿವಸ. ಅದಕ್ಕೆ ನಾನು ಹೇಳಿದ್ದು ಬೈ ಪ್ರಾಡಕ್ಟ್ ಡೇ. ಇವತ್ತು ನೀವು ಮಾಡಬೇಕಾದದ್ದೇನು? ಶನಿವಾರದ ದಿವಸ ಶನಿ ಪ್ರದೋಷ ಬರೋದೇ ಬಹಳ ಉತ್ತಮವಾದಂಥ ದಿನ. ಈ ಥರ ಸಮಸ್ಯೆಗಳಿದೆ,
ಈ ಸಮಸ್ಯೆಗಳಿಗೆ ಮುಕ್ತಿಕಾರಕನಾಗಿರ್ತಕ್ಕಂಥ ಶನಿ ಅನುಗ್ರಹವನ್ನು ಪಡೆಯುವ ಸಲುವಾಗಿ ಬರತಕ್ಕಂಥ ದಿನವೇ ಶುಭಪ್ರದವಾದಂಥ ದಿನ ಶನಿ ತ್ರಯೋದಶಿ. ಸಾಕ್ಷಾತ್ ಪರಮೇಶ್ವರನ ಸನ್ನಿಧಾನಕ್ಕೆ ಹೋಗಿ ಇವತ್ತಿನ ದಿವಸ ವಿಶೇಷವಾಗಿ ಕಬ್ಬಿನ ಹಾಲನ್ನು ಶನಿಗೆ ಬಹಳ ಮುಖ್ಯವಾಗಿ ಷೋಡಶ ಅಭಿಷೇಕಗಳನ್ನು ಮಾಡ್ತೀವಿ. ಯಾರಿಗೆ? ಶಿವನ ಸನ್ನಿಧಾನದಲ್ಲಿ ಭಸ್ಮಾಭಿಷೇಕ, ಬಿಲ್ವಾಭಿಷೇಕ, ದುರ್ವಾಭಿಷೇಕ, ಸ್ವರ್ಣಾಭಿಷೇಕ, ಅಕ್ಷತಾಭಿಷೇಕ, ಪುಷ್ಪಾಭಿಷೇಕ ಅಂತಕ್ಕಂಥದ್ದು. ಇಲ್ಲಿ ನೀವು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಶನಿವಾರದ ದಿವಸ ಸಾಯಂಕಾಲ ಸಮಯದಲ್ಲಿ ಶನಿಯ ಸನ್ನಿಧಾನದಲ್ಲೂ ನಡೆಯುತ್ತೆ, ಈಶ್ವರನ ಸನ್ನಿಧಾನದಲ್ಲೂ ನಡೆಯುತ್ತೆ. ಏನು? ರುದ್ರಾಭಿಷೇಕ ನಡೆಯುತ್ತೆ. ಆ ರುದ್ರಾಭಿಷೇಕಕ್ಕೆ ಇವತ್ತಿನ ದಿವಸ ನವಧಾನ್ಯಗಳನ್ನು ಮನೆಗೆ ತಗೊಂಡು ಬಂದು ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಪರಿಹಾರ ಆಗಬೇಕಂತೇಳಿ ಪ್ರಾರ್ಥನೆ ಮಾಡಿ ಸಾಯಂಕಾಲ ತೊಗೊಂಡೋಗಿ ಮನೆಯಲ್ಲಿ ನೀವೆಲ್ಲ ಕೂಡ ಇಳಿ ತೆಗೆದುಬಿಟ್ಟು ನೀರಲ್ಲಿ ಹಾಕ್ಬಿಡಿ. ನೀರಲ್ಲಿ ಹಾಕಿ ಆ ನೀರನ್ನು ತೊಗೊಂಡೋಗಿ ಈಶ್ವರನ ಸನ್ನಿಧಾನ ಅಥವಾ ಶಿವನ ಸನ್ನಿಧಾನಕ್ಕೆ ಕೊಡಿ. ಪರಮೇಶ್ವರ ಸಾಕ್ಷಾತ್ ಪರಮೇಶ್ವರ ಜಲಾಭಿಷೇಕ ಪ್ರಿಯನು. ಶಿವನ ಸನ್ನಿಧಾನದಲ್ಲಿ ನವಧಾನ್ಯಗಳು ಯುಕ್ತವಾಗಿ ಕೊಡ್ತಕ್ಕಂಥ ನೀರು ಇವತ್ತು ತೊಗೊಂಡೋಗಿ ಒಟ್ಟಾರೆಯಾಗಿ ನಿಮ್ಮ ಕುಟುಂಬದಲ್ಲಿ ಇರತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗಲಿ ಅಂತೇಳಿ ಆ ನೀರನ್ನು ಶಿವನ ಸನ್ನಿಧಾನದಲ್ಲಿ ಶನಿಯ ಸನ್ನಿಧಾನದಲ್ಲಿ ಕೊಡಿ. ಇವತ್ತಿನ ದಿವಸ ಎಳ್ಳುಂಡೆಯನ್ನು ಮನೆಯಲ್ಲೇ ತಯಾರು ಮಾಡಿಕೊಂಡ್ರೆ ಶುಭಪ್ರದ. ಇಲ್ಲಾಂದರೆ ಎಲ್ಲಾದರೂ ಸಿಗಬೇಕಾದಂಥ ಅಂಗಡಿಗಳಲ್ಲಿ ಸಿಗ್ತಕ್ಕಂಥದ್ದಾಗುತ್ತೆ. ಅದನ್ನು 28 ಎಳ್ಳುಂಡೆಯನ್ನು ತಗೊಂಡೋಗಿ 28 ಜನಕ್ಕೆ ಇವತ್ತಿನ ದಿವಸ ಸ್ವಾಮಿಯ ಮುಂದಿಟ್ಟು ನೀವು ಒಂದು ದೇವರಿಗೆ ನೈವೇದ್ಯವನ್ನು ಮಾಡಿ 28 ಜನಕ್ಕೆ ಹಂಚಿ. ಶನಿಯ ಸನ್ನಿಧಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ನೀವು ಯಾವುದೇ ಕಾರಣಕ್ಕೂ ಕೂಡ ಎಳ್ಳು ಬತ್ತಿಯ ದೀಪವನ್ನು ಹಚ್ಚಬೇಡಿ, ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಎಷ್ಟು ದೀಪಗಳಾಗುತ್ತೋ ಅಷ್ಟು ದೀಪಗಳನ್ನು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಎಳ್ಳಿನ ದೀಪವನ್ನು ಹಚ್ಚಬಾರ್ದು. ಎಳ್ಳಲ್ಲಿ ದೀಪವನ್ನು ನಾವು ಮೂಟೆ ಕಟ್ಟಿಬಿಟ್ಟು ಕಪ್ಪದಲ್ಲಿ ಕಟ್ಟಿ ಹಚ್ಚುತ್ತಾರೆ, ಖಂಡಿತ ತಪ್ಪದು. ಎಸ್ಪೆಷಲಿ ಈ 7.5 ಶನಿ ನಡೀತಾ ಇರತಕ್ಕಂಥವ್ರು, ಪಂಚಮ ಶನಿ, ದಶಮ ಶನಿ, ಕರ್ಮಸ್ಥಾನದಲ್ಲಿ ಶನಿ ಕೂತ್ಕೊಂಡಿದ್ದಂಥವ್ರು ಏನಾದರೂ ದೀಪಗಳು ಹಚ್ಚಿದ್ರೆ ನಿಮ್ಮ ಬದುಕು ಹೋಯ್ತಂತ, ನಿಮ್ಮ ಬದುಕು ನಾಶ ಆಯ್ತಂತಲೇ ಲೆಕ್ಕ. ಬೇಕಾದ್ರೆ ಬರೆದಿಟ್ಕೊಂಬಿಡಿ ಇದನ್ನು. ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಶನಿಯ ಪ್ರಭಾವ ಕೂದೃಷ್ಟಿಗೆ ಒಳಪಟ್ಟಿರ್ತಕ್ಕಂಥವ್ರು ಎಳ್ಳಿನ ದೀಪವನ್ನು ಹಚ್ಚಬಾರ್ದು, ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು. ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಶಿವನಿಗೆ ಪಂಚಾಮೃತ ಅಭಿಷೇಕ, ನವಗ್ರಹ ಧಾನ್ಯಗಳ ಅಭಿಷೇಕವನ್ನು ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಬಿಲ್ಲುಪತ್ರೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು. ಶಿವನ ಸನ್ನಿಧಾನದಲ್ಲಿ ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರ ಮಂತ್ರವನ್ನು ಜಪಿಸ್ತಕ್ಕಂಥದ್ದು, ಶಿವನಿಗೆ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಶಿವನ ಸನ್ನಿಧಾನದಲ್ಲಿ ಶನಿಯ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಸಮಯವನ್ನು ವ್ಯಯಿಸಿ ರಾತ್ರಿ ಮನೆಗೆ ಬಂದು ಏನು ಮಾಡಬೇಕಪ್ಪ ಅಂದರೆ ಊಟ ಎಲ್ಲ ಆದ ನಂತರದಲ್ಲಿ ಮಲಗುವ ಮುನ್ನ ಪಚ್ಚಕರ್ಪೂರ, ಅರಿಶಿಣ ಅಥವಾ ಗಂಧ ಅಥವಾ ಪಚ್ಚಕರ್ಪೂರವನ್ನು ಹಾಕಿ ಸ್ನಾನ ಮಾಡಿ ಪರಿಶುದ್ಧವಾಗಿ ಮಲಕ್ಕೊಳ್ಳಿ. ನಿಮ್ಮ ಬದುಕಿನಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ದೂರ ಆಗ್ತಕ್ಕಂಥದ್ದಾಗುತ್ತೆ. ನಾಳೆಯಿಂದನೇ ನಿಮಗೆ ಏನೆಲ್ಲ ಸಿಗಬೇಕಾಗಿರ್ತಕ್ಕಂಥ ಫಲಗಳಿದ್ದಾವೋ ಆ ಫಲಗಳ ಪ್ರಾರಂಭ ಆಗ್ತಕ್ಕಂಥದ್ದಾಗಿರುತ್ತೆ. ಇದು ಅನುಭವದಲ್ಲ, ಕಡಾಖಂಡಿತವಾಗಿ ನಡೆಯತಕ್ಕಂಥದ್ದು. ಶನಿಯ ಪ್ರಾರ್ಥನೆ, ಶನಿಯ ಧ್ಯಾನ, ಆಂಜನೇಯನ ಧ್ಯಾನ, ಆಂಜನೇಯನ ಪ್ರಾರ್ಥನೆ, ಸಾಂಬಶಿವನ ಧ್ಯಾನ, ಸಾಂಬಶಿವನ ದರ್ಶನ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮಾಡಿ ಶುಭವಾಗಲಿ. ಹಾಗೆ ಗುರುಗಳೇ, ಈ ದಿನದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ? ಅನುರಾಧ ನಕ್ಷತ್ರದಲ್ಲಿ ಶನಿಯ ನಕ್ಷತ್ರದಲ್ಲಿ ಚಂದ್ರನಿರ್ತಕ್ಕಂಥದ್ದು. ಸ್ವಲ್ಪ ಇದಕ್ಕೆ ನಾವು ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಚಂದ್ರನ ಸ್ಥಿತಿಯನ್ನು ನೋಡಿದಾಗ ಬಹಳ ಮುಖ್ಯವಾಗಿ 8ನೇ ಭಾವಕ್ಕೆ ಅದು ಸ್ವಲ್ಪ ಕಂಟಕ ಭಾವ ಅಂತ ಕರಿತೀವಿ. ಅಂತಹ ನಾವು ಚಂದ್ರಮೌಢ್ಯ ಅಂತ ಕರಿತೀವಿ. ಹಾಗಾಗಿ ಚಂದ್ರಾಷ್ಟಮ ಅಂತಕ್ಕಂಥದ್ದು ಈ ಅನುರಾಧ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಶನಿ ಬಂದಾಗ, ಅದು ಚಂದ್ರನ ಬಂದಾಗ ಅವನು ಕೂಡ ಸ್ವಲ್ಪ ಅಂದರೆ ಕ್ಷಯವಾಗ್ತಾನೆ. ಅಂದರೆ ಇದ್ದಂಥ ಬಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತಕ್ಕಂಥವನಾಗ್ತಾನೆ. ಹಾಗಾಗಿ ಅದರ ಫಲದ ಮುಖ್ಯತೆಯನ್ನು ನಾವು ನೋಡ್ತಾ ಹೋಗೋಣ. ಇವತ್ತಿನ ರಾಶಿಫಲವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಗ್ರಹಗಳ ಪ್ರಾರ್ಥನೆ, ಶನಿಯ ಪ್ರಾರ್ಥನೆ, ಧರ್ಮಪ್ರದನಾದಂತಹ ಕರ್ಮಕಾರಕನಾಗಿರ್ತಕ್ಕಂಥ ಶನಿಯ ಪ್ರಾರ್ಥನೆ ಎಲ್ಲರ ಬದುಕಲ್ಲೂ ಕೂಡ ಮಂಗಳಮಯವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಕಾಲನೀಲಾಂಗ ಸಂಪ್ರಾರ್ತ್ಯ ನೀಲಜೇ ಮೋತ ಸನ್ನಿಭಂ ಛಾಯಾಮಾರ್ತಾಂಡ ಸೂನಂಚ ತಂ ನಮಾಮಿ ಶನೈಶ್ಚರಂ. ಶಂ ಶನೈಶ್ಚರಾಯ ನಮಃ. ಶನಿಯ ಅನುಗ್ರಹ ಎಲ್ಲರ ಮೇಲೆ ಇರಲಿ. ದೇಶವೆಲ್ಲವೂ ಕೂಡ ಸುಭಿಕ್ಷಿತವಾಗಿರಲಿ. ಶಿಸ್ತುಬದ್ಧವಾದ ಲಯಪ್ರದವಾದ ಬದುಕು ನಿಮ್ಮದಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಮೇಷರಾಶಿಯ ಫಲವನ್ನು ನೋಡಿದಾಗ ಗುತ್ತಿಗೆದಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಖರ್ಚಿನ ಮೇಲೆ ಹಿಡಿತವಿರಲಿ. ವೃತ್ತಿಯಲ್ಲಿ ಬದಲಾವಣೆಯ ಅವಕಾಶ ಇರತಕ್ಕಂಥದ್ದು. ಮಾನಸಿಕ ಗೊಂದಲಗಳು ಕೂಡ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ
ಮೇಷರಾಶಿಯವರು ಎಲ್ಲ ರೀತಿಯಲ್ಲಿ ಸನ್ಮಂಗಳವನ್ನು ಕಾಣುವ ಸಲುವಾಗಿ ಸಾಂಬಶಿವನ ದರ್ಶನ, ಆಂಜನೇಯನ ಪ್ರಾರ್ಥನೆ, ಶನಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಕಾರ್ಯಾದಿಗಳಲ್ಲಿ ಸತ್ಫಲವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ವಿದೇಶ ಪ್ರಯಾಣಕ್ಕೆ ಲಾಭ ಆಗ್ತಕ್ಕಂಥದ್ದು, ಆತ್ಮೀಯರೊಟ್ಟಿಗೆ ಸಮಾಲೋಚಿಸುವಂಥ ಸುಯೋಗ, ಸ್ವಲ್ಪ ವಿದ್ಯಾರ್ಥಿಗಳಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ವಿಶೇಷವಾಗಿ ಮಿತ್ರರೊಟ್ಟಿಗೆ ಸಮಾಲೋಚಿಸುವಂಥ ಸುಯೋಗ ಇರತಕ್ಕಂಥದ್ದು ವೃಷಭರಾಶಿಯವರಿಗೆ. ಎಲ್ಲ ರೀತಿಯಲ್ಲೂ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಸಾಂಬಶಿವನ ದರ್ಶನ, ಶನಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ, ಲಾಭವನ್ನು ತಂದುಕೊಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಹಿರಿಯರೊಟ್ಟಿಗೆ ಏನಾದರೂ ಕೂಡ ಕಲಹಗಳಾಗ್ತಕ್ಕಂಥದ್ದು, ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಗೃಹ ನಿಮಿತ್ತವಾದಂಥ ವಸ್ತುಗಳನ್ನು ಖರೀದಿಸುವಂತಹ ಸುಯೋಗ ಇರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಭೂ ವಿವಾದಗಳಿಂದ ಏನಾದರೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಸನ್ಮಂಗಳಕರವಾಗಿ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಧ್ಯಾನ, ಪ್ರಾರ್ಥನೆ ಮತ್ತು ವಿಶೇಷವಾಗಿ ಸಮಾಧಾನವನ್ನು ಪಡ್ಕೊಳ್ಳುವ ಸಲುವಾಗಿ ಇವತ್ತಿನ ದಿವಸ ವಿಶೇಷವಾಗಿ ಸಾಂಬಶಿವನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕಟಕರಾಶಿ. ದ್ರವ್ಯಾದಿಗಳಿಂದ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಗಣ್ಯರ ಭೇಟಿ ಆಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಸಾಲದ ವಿಚಾರದಲ್ಲೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕುಟುಂಬದಲ್ಲಿ ಏನಾದರೂ ಕಲಹಗಳು ಬರ್ತಕ್ಕಂಥದ್ದು ಅಥವಾ ಮಾನಸಿಕ ಒತ್ತಡ ನಿಮ್ಮನ್ನು ಶಾರೀರಿಕವಾಗಿ ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕಟಕರಾಶಿಯವರು ಅನನ್ಯವಾಗಿ ಗುರುಗಳ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ಓಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರ ಮಂತ್ರದ ಜಪ ಉತ್ಕೃಷ್ಟವಾದ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುಗಳೇ, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ತಂತ್ರ ಸಾಧನೆಯ ಮುಖ್ಯ ಉದ್ದೇಶಗಳೇನು? ಸೃಷ್ಟಿ ಸ್ಥಿತಿ ವಿನಾಶಾಯ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೇ ನಮೋಸ್ತುತೆ. ಎಲ್ಲ ವಿಧವಾದ ಮಂಗಳ ನಿಮ್ಮೆಲ್ಲರ ಬದುಕು ಕೂಡ ಮಂಗಳಮಯವಾಗಿರಲಿ, ಇರ್ತಕ್ಕಂಥ ದೃಷ್ಟಿಬಾಧೆಗಳು ನಿವೃತ್ತಿಯಾಗಲಿ. ಸೃಷ್ಟಿ ಸ್ಥಿತಿ ವಿನಾಶಾಯ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಆ ಜಗದಂಬೆಯಾಗಿರ್ತಕ್ಕಂಥ ಸೃಷ್ಟಿ ಸ್ಥಿತಿ ವಿನಾಶಕಾರಕಳಾಗಿರ್ತಕ್ಕಂಥ ನಾರಾಯಣಿಯ ಪ್ರಾರ್ಥನೆ ನಿಮ್ಮೆಲ್ಲರ ಬದುಕು ಮಂಗಳದಾಯಕವಾಗಿರಲಿ. ಮುಖ್ಯವಾಗಿ ನೀವು ಕೇಳಿದ ಹಾಗೆ ಏನಪ್ಪ ಅಂದರೆ ವಾಮಾಚಾರ, ಮಾಟಮಂತ್ರ, ಆಭಿಚಾರ, ಕೃತ್ರಿಮ ಪ್ರಯೋಗ, ಹೀಗೆ ಪ್ರಾಂತ್ಯವಾರದಲ್ಲಿ ಅದರ ಸಂಬೋಧನೆಗಳು ಬೇರೆ ಬೇರೆ ಇರತಕ್ಕಂಥದ್ದು ಇರುತ್ತೆ. ನಾವು ಇವತ್ತಿನ ಕಾಲಮಾನವನ್ನು ಗಮನಿಸಿದಾಗ ಹೆಚ್ಚಿನ ಮಟ್ಟದಲ್ಲಿ ಇದು ಸೌಂಡ್ ಮಾಡ್ತಾ ಇರತಕ್ಕಂಥದ್ದು ಇರುತ್ತೆ. ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಏನೋ ಆಗ್ಬಿಟ್ಟಿದೆ, ಏನೋ ಆಗ್ತಾ ಇದೆ, ಇಷ್ಟು ದಿನಗಳಿಂದ ನಾವು ಸರಿಯಾಗಿ ನಿದ್ದೆ ಬರ್ತಿಲ್ಲ, ಈ ಥರ ಸಣ್ಣದಾದಂಥ ಒಂದು ಮನಸ್ಸಿನ ದುರಾಲೋಚನೆಗಳು ಮನುಷ್ಯನನ್ನ ಅಧೋಪತಕ್ಕೆ ಕೂಡ ಕರ್ಕೊಂಡು ಹೋಗ್ಬಿಡುತ್ತೆ. ಯಾವತ್ತೂ ಕೂಡ ಸದೃಢತೆ ಅಂತಕ್ಕಂಥದ್ದು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಆಗಿರುತ್ತೆ. ಯಾವಾಗ ನಾವು ಕಾನ್ಫಿಡೆಂಟ್ ಆಗಿರ್ತೀವಿ ಅಲ್ಲಿ ತನಕ ಯಾವುದು ಏನು ಮಾಡ್ಲಿಕ್ಕೆ ಆಗಲ್ಲ. ಬಹಳ ಮುಖ್ಯವಾಗಿ ಇದನ್ನ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ. ಈ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಬಹಳ ಮುಖ್ಯವಾಗಿ ನಮ್ಮ ರಾಜ್ಕುಮಾರ್ ಅವ್ರು ಮಾಡಿರ್ತಕ್ಕಂಥ ಫಿಲಮ್ ಅಲ್ಲ ಆತ್ಮ ಸಾಕ್ಷಾತ್ಕಾರ. ಅದು ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಆತ್ಮವನ್ನ ಉದ್ಧರಿಸುವಂತಹ ಒಂದು ಶಕ್ತಿಯನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥ ಶಕ್ತಿ ಯಾವ ಮನಸ್ಸಿನಲ್ಲಿ, ಯಾವ ಮನುಷ್ಯನಲ್ಲಿ ಉತ್ಪತ್ತಿಯಾಗುತ್ತೋ ಅದಕ್ಕೆ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ. ಈ ಆತ್ಮ ಸಾಕ್ಷಾತ್ಕಾರದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ನಾವೀಗ ವಾಮಾಚಾರಕ್ಕೆ ಸಂಬಂಧಪಟ್ಟಂತ ಸಾಧಕರಿಗೆ ಏನಪ್ಪಾ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಅಂತಕ್ಕಂಥ 4 ವರ್ಗಗಳಿದೆ. ನಾವೀಗ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಪುರುಷಾರ್ಥಗಳು ಅಂತ ಕರಿತೀವಿ ನಾವು. ಇದಕ್ಕೆ ವಾಮಾಚಾರದಲ್ಲಿರ್ತಕ್ಕಂಥ 4 ಮಾರ್ಗಗಳು ಯಾವಪ್ಪ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥದ್ದು. ಶಬ್ದ ಸ್ಪರ್ಶ ರೂಪ ರಸ ಅಂತಕ್ಕಂಥ 4 ವರ್ಗಗಳಿದೆ. ಇದರದ ಮೊದಲನೇ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಒಬ್ಬ ಸಾಧಕನಾಗಬೇಕಾದ್ರೆ ಅವನಿಗೆ ಮೊದಲನೇದಾಗ ಅವನು ಸಿದ್ಧಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶಾಂತಿಯನ್ನ, ಜೊತೆಗೆ ಸಮಾಧಾನ. ಶಬ್ದ ಏನೇ ಆದರೂ ಕೂಡ ನಿಖರತೆಯಿಂದ ತನ್ನ ಬದುಕನ್ನ ಹೇಗೆ ತಾನು ಒಂದು ಅಚಲವಾದಂಥ ನಂಬಿಕೆಯಿಂದ ತನ್ನ ಡೆಸ್ಟಿನಿಯನ್ನ ಅವನು ಮುಟ್ಟುವ ಸಲುವಾಗಿ, ಗೋಲನ್ನು ಮುಟ್ಟುವ ಸಲುವಾಗಿ ಅವನು ಮೊದಲು ಸದೃಢತೆಯನ್ನು ಕಂಡುಕೊಳ್ಬೇಕು. ಅದಕ್ಕೆ ನಾವೇನು ಹೇಳ್ತೀವಿ, ಶಾಂತಿ ಅಂತ. ಕರೆಕ್ಟ್ ಅಲ್ವಾ? ಮುಂದಿನ ರಾಶಿ ಫಲಗಳನ್ನು ನೋಡಿ ಮುಂದೆ ಮುಂದುವರಿಸ್ತಾ ಹೋಗೋಣ. ಓಕೆ ಗುರುಗಳೇ, ಮುಂದಿನ ರಾಶಿ ಫಲಗಳನ್ನು ತಿಳಿಸ್ಬಿಡಿ ಹಾಗಾದ್ರೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ನೌಕಾಪಡೆಯಲ್ಲಿದ್ದಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು, ಪೊಲೀಸ್ ವ್ಯವಸ್ಥೆಯಲ್ಲಿ ಇದ್ದಂಥವ್ರಿಗೂ ಕೂಡ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಕಣ್ಣಿನ ತೊಂದರೆ ಬಾಧಿಸಬಹುದಾಗಿರ್ತಕ್ಕಂಥದ್ದು, ಬಟ್ಟೆ ವ್ಯಾಪಾರಸ್ಥರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮನಸ್ಸಿನ ಮೇಲೆ, ಹಣಕಾಸಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಸಿಂಹರಾಶಿಯವರು ಸನ್ಮಂಗಳವಾಗ್ತಕ್ಕಂಥದ್ದಾಗುತ್ತೆ.
ಇನ್ನಷ್ಟು ಶುಭವನ್ನು ಕಾಣುವ ಸಲುವಾಗಿ ಇವತ್ತಿನ ದಿವಸ ಸಿಂಹರಾಶಿಯವರು ಆಂಜನೇಯನ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಭೂ ವ್ಯವಹಾರಾದಿಗಳಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕ ವೃತ್ತಿರಂಗದಲ್ಲಿ ಮಾನಸಿಕ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು, ಅವಕಾಶ ವಂಚಿತರಾಗಿರ್ತಕ್ಕಂಥವ್ರಿಗೆ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಆಧ್ಯಾತ್ಮಿಕ ಪಯಣವು ಕೂಡ ನಿಮ್ಮನ್ನು ಸನ್ಮಂಗಳದೊಳಗೆ ಕರ್ಕೊಂಡು ಹೋಗ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಗುರುವಿನ ಪ್ರಾರ್ಥನೆ, ಆಂಜನೇಯನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ಧರ್ಮ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಪಾಲ್ಗೊಳ್ತಕ್ಕಂಥ ಒಂದು ಸುಯೋಗ, ಪುಣ್ಯಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗ, ವೃತ್ತಿಯಲ್ಲೂ ಕೂಡ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಅನುಕೂಲಕರವಾದಂಥ ವಾತಾವರಣ ಸಿಗ್ತಾ ಇರತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ಎಲ್ಲ ನಿಮ್ಮ ಮನೋಸಂಕಲ್ಪಗಳು ಕೂಡ ನೆರವೇರುವ ಹಾಗೆ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಮದೂತನಾಗಿರ್ತಕ್ಕಂಥ ಆಂಜನೇಯನನ್ನ, ರಾಮಚಂದ್ರನ ಪ್ರಾರ್ಥನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತೇಳಿ ರಾಮಚಂದ್ರನ ದರ್ಶನ ಪ್ರಾರ್ಥನೆ, ಆಂಜನೇಯನ ದರ್ಶನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿದ್ರಾಹೀನತೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಅಜ್ಞಾತರು, ಯಾರು ಗೊತ್ತಿಲ್ಲದಿರ್ತಕ್ಕಂಥ ವ್ಯಕ್ತಿಗಳಿಂದ ಏನಾದರೂ ಕೂಡ ಮೋಸ ಹೋಗ್ತಕ್ಕಂಥದ್ದಾಗಿರುತ್ತೆ. ಹೃದಯ ಸಂಬಂಧಿತವಾದ ತೊಂದರೆ ಬಾಧಿಸಬಹುದಾಗಿರ್ತಕ್ಕಂಥದ್ದು, ಆತ್ಮೀಯರೊಟ್ಟಿಗೆ ಸಮಯವನ್ನು ವ್ಯಯಿಸುವಂತಹ ಸುಯೋಗ ಇರತಕ್ಕಂಥದ್ದು, ಹೊಸ ಚಿಂತನೆ, ಹೊಸ ವ್ಯಾಪಾರಕ್ಕೆ ಚಿಂತನೆ ಮಾಡ್ತಕ್ಕಂಥ ಒಂದು ಸದವಕಾಶ ಇರತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಮಂಗಳವನ್ನು ಕಾಣಬೇಕು, ಶುಭವನ್ನು ಕಾಣಬೇಕಾದ್ರೆ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುಗಳೇ, ಯಾವ ಸಾಂಕೇತಿಕ ಉಪಚಾರ ಪೂಜೆ ಪದ್ಧತಿಗಳಿಂದ ಕಾರ್ಯ ಸಾಧನೆಯನ್ನ ಮಾಡಬಹುದು ಅಂತ? ದಕ್ಷಿಣಾಚಾರದಲ್ಲಿ ಪಂಚೋಪಚಾರ, ಷೋಡಶೋಪಚಾರ ಪೂಜೆ ಅಂತ ಎರಡು ವಿಧಾನಗಳಲ್ಲಿ ಪೂಜೆ ಮಾಡ್ತೀವಿ. ಅದು ನಾವು ರಥೋತ್ಸವಗಳಿಂದ ಆದಿಯಾಗಿ ಕಲ್ಯಾಣೋತ್ಸವ ಇರ್ಬೋದು, ರಥೋತ್ಸವ ಇರ್ಬೋದು, ಪ್ರತಿಷ್ಠಾಪನೆ ಇರ್ಬೋದು, ಯಾವುದೇ ವಿಧದಲ್ಲೂ ಕೂಡ ದಕ್ಷಿಣಾಚಾರಕ್ಕೆ ಬಂದಾಗ ಅಲ್ಲಿ ಬರ್ತಕ್ಕಂಥದ್ದು ಷೋಡಶೋಪಚಾರ ಪೂಜೆ. ಮೌಖಿಕವಾಗಿ, ಅಲೌಕಿಕವಾಗಿ ಕೆಲವು ಸಂದರ್ಭಗಳಲ್ಲಿ ನಾವು ಏನಂದರೆ ಸಮಯದ ಅಭಾವ ಇದ್ದಾಗ ನಾವು ಏನಂದರೆ ಮಾನಸೋಪಚಾರ ಪೂಜಾ ಅಂತ ಮಾಡ್ತೀವಿ. ಈ ಮನಸ್ಸಿನ ಉಪಚಾರ ಪೂಜೆ ಅಂದರೆ ಮನಸ್ಸಿನ ಭಾವನೆಗಳಲ್ಲಿ ನಾವು ದೇವರಿಗೆ ಅರ್ಘ್ಯವನ್ನು ಕೊಟ್ಟಿದ್ದೇವೆ, ದೇವರಿಗೆ ಪುಷ್ಪವನ್ನು ಇಟ್ಟಿದ್ದೇವೆ, ದೇವರಿಗೆ ಧೂಪವನ್ನು ಮಾಡಿದ್ದೇವೆ, ದೇವರಿಗೆ ಆರತಿಯನ್ನು ಮಾಡಿದ್ದೇವೆ, ನೈವೇದ್ಯವನ್ನು ಕೊಟ್ಟಿದ್ದೇವೆ. ಇದನ್ನ ಮಾನಸಿಕವಾಗಿ ಪಂಚೋಪಚಾರ ಪೂಜಾ ಅಂತ ಕರಿತೀವಿ. ಅದು ಯಾರಿಗೆ ನಾವು ರಿಲೇಟೆಡ್ ಮಾಡ್ತೀವಪ್ಪ ಅಂದ್ರೆ ಪಂಚಭೂತಗಳಿಗೆ ಮಾಡ್ತೀವಿ. ಲಂ ಪೃಥಿವ್ಯಾತ್ಮನೆ ಗಂಧಂ ಪರಿಕಲ್ಪಯಾಮಿ, ಹಮ್ಮಹಾಕಾಶಾತ್ಮನೆ ಪುಷ್ಪಂ ಪರಿಕಲ್ಪಯಾಮಿ, ಕಲ್ಪನೆ. ಅದೇ ಉಪಚಾರ, ಷೋಡಶೋಪಚಾರ ಅಂದ್ರೆ 16 ಥರದ ಪೂಜಾ ಉಪಚಾರಗಳನ್ನು ಮಾಡ್ತೀವಿ. ಆದರೆ 16 ಉಪಚಾರಗಳಲ್ಲಿ ಅದೇ ಅಭಿಷೇಕ ಬರುತ್ತೆ, ಮಂತ್ರಪುಷ್ಪನೂ ಬರುತ್ತೆ, ಶಾತ್ವಮದಯಿ ಬರುತ್ತೆ, ನೈವೇದ್ಯನೂ ಬರುತ್ತೆ, ಮಂಗಳಾರತಿನೂ ಬರುತ್ತೆ, ಎಲ್ಲ ಬರುತ್ತೆ. ಸ್ನಾನಾದಿಗಳಿಂದ ಆದಿಯಾಗಿ ಆಸನ, ಸ್ನಾನ, ಸ್ಥಾಪನೆ, ಪ್ರತಿಷ್ಠಾಪನೆ ಇದೆಲ್ಲ ಕೂಡ ಬರ್ತಕ್ಕಂಥದ್ದು. ಷೋಡಶೋಪಚಾರ ಪೂಜೆ ಅಂದ್ರೆ ಮೊದಲನೇದಾಗಿ ದೇವರನ್ನ ಆಹ್ವಾನಿಸ್ತೀವಿ, ಅಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ, ಅರ್ಘ್ಯಪಾದ್ಯ ಆಚಮನಾದಿಗಳನ್ನು ಕೊಡ್ತೀವಿ, ಸ್ನಾನಕ್ಕೆ ನೀರು ಕೊಡ್ತೀವಿ, ಪಂಚಾಮೃತ ಅಭಿಷೇಕ ಮಾಡ್ತೀವಿ, ಬಟ್ಟೆ ಉಡಿಸ್ತೀವಿ, ಅಲಂಕಾರ ಮಾಡ್ತೀವಿ, ಧೂಪದೀಪ ನೈವೇದ್ಯಗಳನ್ನು ಮಾಡ್ತೀವಿ, ಮಂಗಳಾರತಿಯನ್ನು ಮಾಡ್ತೀವಿ, ಶಾತ್ವಮರೆಯನ್ನು ಮಾಡ್ತೀವಿ, ಕೊನೆಯದಾಗಿ ಭಗವಂತನನ್ನು ಪೌಳಿಸುವಂಥ ಶಾಸ್ತ್ರವನ್ನು ಮಾಡ್ತೀವಿ. ಇದು ಶಾಸ್ತ್ರೋಕ್ತವಾಗಿ ಒಂದು ದಕ್ಷಿಣಾಚಾರದಲ್ಲಿ ಇರ್ತಕ್ಕಂಥ ಪೂಜಾ ಆಗಮ ರೀತಿಯಲ್ಲಿ ಇರ್ತಕ್ಕಂಥ ವಿಧಾನ. ತಂತ್ರದಲ್ಲಿರ್ತಕ್ಕಂಥದ್ದು ಪಂಚಮಕಾರಗಳ ಪೂಜೆ. ಅಂದ್ರೆ ಇಲ್ಲಿ ಸಾಧಕನಿಗೆ ಬಹಳ ಮುಖ್ಯವಾಗಿ ಅವನು ಏನನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನ ಮನಃಪೂರ್ವಕವಾಗಿ ಕೊಡ್ತಾನೆ, ಅಂದ್ರೆ ಮನಸ್ಸಿನಲ್ಲಿ ಕೊಡ್ತಕ್ಕಂಥವ್ನು ಆಗ್ತಾನೆ. ಈ ಪಂಚಮಕಾರಗಳೆಲ್ಲ ಆರಾಧನೆ ಮಾಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ, ನಾವು ಕಲಿಕೆ ಮಾಡಬೇಕಾದ್ರೆ ಒಬ್ಬ ಅನುಷ್ಠಾನ ಗುರುಗಳಿಂದ ಉಪದೇಶವನ್ನು ತೆಗೆದುಕೊಂಡು ನಾವು ಅನುಷ್ಠಾನ ಮಾಡಬೇಕಾದ್ರೆ ನಾವು ಕಲ್ಪನೆಯಲ್ಲೇ ಮಾಡ್ತೀವಿ ಕೂತ್ಕೊಂಡು. ಯಾಕಂದ್ರೆ ಅಂಗನ್ಯಾಸ ಕರನ್ಯಾಸ ಬಹಳ ಮುಖ್ಯವಾಗಿ, ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿ ಮಂಟಪವನ್ನು ಸಿದ್ಧ ಮಾಡಿಕೊಂಡು ಮಂಟಪಾರಾಧನೆ ಮಾಡಿ ಪ್ರಾಣಾಯಾಮ ಮಾಡಿ ಆ ನಂತರದಲ್ಲಿ ಪಂಚಭೂತಗಳಿಗೆ ನಾವು ಮೊದಲನೇದಾಗಿ ಆಚಮನ ಮಾಡಬೇಕಾದ್ರೆ ಶಿವತತ್ವಂ ಶೋಧಯಾಮಿ ನಮಃ ಸ್ವಾಹ, ಅಗ್ನಿತತ್ವಂ ಶೋಧಯಾಮಿ ನಮಃ ಸ್ವಾಹ, ವಿಷ್ಣುತತ್ವಂ ಶೋಧಯಾಮಿ ನಮಃ ಸ್ವಾಹ, ಆತ್ಮತತ್ವಂ ಶೋಧಯಾಮಿ ನಮಃ ಸ್ವಾಹ ಶೋಧನೆ ಮಾಡ್ಕೊಳ್ತೀವಿ. ಅಂದ್ರೆ ಅದು ಮಾನಸಿಕವಾಗಿ ಶಕ್ತಿ ತತ್ವಂ ಶೋಧಯಾಮಿ ನಮಃ ಸ್ವಾಹ ಅಂತ ಈ ತತ್ವಗಳನ್ನ ಶಕ್ತಿ, ಶಿವ, ದೈವ ಅಂತಕ್ಕಂಥ ತತ್ವಗಳ ಶೋಧನೆ ಮಾಡಿ ಶುದ್ಧವನ್ನು ಮಾಡ್ಕೊಳ್ತೀವಿ. ಆ ನಂತರದಲ್ಲಿ ತಪಸ್ಸನ್ನು ಮಾಡಬೇಕಾದ್ರೆ, ಅನುಷ್ಠಾನವನ್ನು ಮಾಡಬೇಕಾದ್ರೆ ಆಸನವನ್ನು ಶುದ್ಧಿ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ ಇದೆ. ಇದು ಪಂಚಮಕಾರಗಳ ಪೂಜೆ. ಪಂಚಮಕಾರಗಳಂದ್ರೆ ಏನು? ಮುದ್ರಾ, ಮೈಥುನ, ಮಧ್ಯ, ಮಾಂಸ, ವಿಶೇಷವಾಗಿ ಮಂತ್ರ ಅಂತಕ್ಕಂಥ ಪಂಚಮಕಾರಗಳಲ್ಲಿ ಇರ್ತಕ್ಕಂಥದ್ದು. ಇದನ್ನ ನಾವು ಪೂಜೆಯಲ್ಲಿ ಕೂತ್ಕೊಂಡಾಗ ಮಾತ್ರ ಈ ಉಪಚಾರಗಳನ್ನು ಮಾಡ್ತೀವಿ ಹೊರತು ಅದನ್ನು ಸಹಜವಾಗಿ ತಪಸ್ಸು ಮಾಡಬೇಕಾದ್ರೆ, ಧ್ಯಾನವನ್ನು ಮಾಡಬೇಕಾದ್ರೆ, ಅನುಷ್ಠಾನವನ್ನು ಮಾಡಬೇಕಾದ್ರೆ ಇದನ್ನು ಕಲ್ಪೋಕ್ತವಾಗಿ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಮಾಡ್ತೀವಿ. ಮೊದಲನೇದಾಗಿ ಏನು ಸಾಧನೆಯ ಮೂಲ ಉದ್ದೇಶ, ಗುರಿ ಏನಪ್ಪ ಅಂದರೆ
ಲೋಕ ಕಲ್ಯಾಣಕ್ಕಾಗಿ ಮಾಡ್ತಕ್ಕಂಥದ್ದು ಇದು ಮೂಲ ಉದ್ದೇಶ. ತಂತ್ರ ಅಂತಕ್ಕಂಥದ್ದು ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥ ಒಂದು ತಂತ್ರ ಸಾಧನೆ. ಅದರಲ್ಲಿ ದೇವರು ಪ್ರಕೃತಿ ಮಡಲಲ್ಲಿ ಇರ್ತಕ್ಕಂಥ ದೇವರನ್ನ ನಮಗೆ ಬೇಕಾದ ಅಲೈನ್ಮೆಂಟ್ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆನೇ ತಂತ್ರದಲ್ಲಿರ್ತಕ್ಕಂಥದ್ದು. ಈ ತಂತ್ರ ಅಂತಕ್ಕಂಥದ್ದು ಹೇಗೆ ವರ್ಕ್ ಮಾಡುತ್ತಪ್ಪ ಅಂದ್ರೆ, ಯಂತ್ರದಿಂದ ತಂತ್ರ, ತಂತ್ರದಿಂದ ಮಂತ್ರ, ಮಂತ್ರದಿಂದ ಮನುಷ್ಯನಿಗೆ ಬದುಕಿಗೆ ಏಳಿಗೆಗೆ ಕಲ್ಯಾಣಕ್ಕೆ ಜೀವ ಕಲ್ಯಾಣಕ್ಕೆ ಸಂಕುಲ ಕಲ್ಯಾಣಕ್ಕೆ ಹೋಗಿ ಮಾಡ್ತಕ್ಕಂಥದ್ದು ಕಲ್ಯಾಣತಮವಾದಂಥ ಕಾರ್ಯಾದಿಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಮಾತ್ರ ಇದನ್ನು ಬಳಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸಾಧಕನ ಇನ್ನೊಂದೇನಪ್ಪ ಅಂದರೆ, ನಾವು ಗುರುಗಳ ಹತ್ರ ಉಪದೇಶವನ್ನು ತಗೊಳ್ಬೇಕಾದ್ರೂ ಕೂಡ ಗುರುಗಳು ಸ್ಟ್ರಿಕ್ಟ್ ಆಗಿ ಉಪದೇಶವನ್ನು ಮಾಡ್ತಾರೆ. ಏನು ಮಾಡ್ತಾರೆ ಗೊತ್ತಾ? ಸ್ವಾರ್ಥಕ್ಕಾಗಿ ಏನು ಬಳಸ್ಕೊಳ್ಬಾರ್ದು. ಈಗ ರಾಜಕೀಯ ವ್ಯಕ್ತಿಗಳಿಗೆ ನಾವು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಬೇಕಾದ್ರೆ ನೀವು ಅದನ್ನೆಲ್ಲ ಮಾಡಬಾರ್ದು ಅಂತ ಇದೆ, ಎಲ್ಲ ಅದನ್ನೇ ಮಾಡ್ತಾರೆ. ಈಗ ಬಂದಿರತಕ್ಕಂಥ ಸಮಸ್ಯೆ ಏನಪ್ಪ ಅಂದ್ರೆ, ಈ ಮಂತ್ರವಾದಿಗಳು ಕೂಡ ಅದೇ ತರ ಆಗ್ಬಿಟ್ಟಿದ್ದಾರೆ. ನಾವು ಮೂಲ ಉದ್ದೇಶವನ್ನು ಮರೆತು, ಮೂಲ ಕಾಯಕವನ್ನು ಮರೆತು, ಮೂಲ ಸಾಂಕೇತಿಕವಾದಂಥ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮರೆತು, ನಿಮಗೆ ಬೇಕಾದಂಥ ಆಸೆ ದುರಾಸೆಗಳಿಂದ, ನಮಗೆ ಬೇಕಾದಂಥ ಆಸೆ ದುರಾಸೆಗಳಿಂದ ಮಾಂತ್ರಿಕನಿಗೂ ರಾಜಕೀಯ ವ್ಯಕ್ತಿಗಳಿಗೆ ಏನು ವ್ಯತ್ಯಾಸನೇ ಇಲ್ಲ. ಇವತ್ತು ರಾಜಕೀಯದಲ್ಲಿ ಅವನು ಪದವಿಗೆ ಹೋಗ್ಬಿಟ್ಟ ಅಂದ್ರೆ ಅವ್ನು ದೇವ್ರ ತರ ನೋಡ್ತಾರೆ, ಪದವಿಯಿಂದ ಇಳಿದ ತಕ್ಷಣ ಅವ್ನು ಸರಿ ಇಲ್ಲ ಅಂತಾರೆ. ಜನಗಳ ಮನಸ್ಥಿತಿಯು ಕೂಡ ಅದೇ ತರ ಆಗ್ಬಿಟ್ಟಿದೆ. ಮುಖ್ಯವಾಗಿ ಏನಪ್ಪಾ ಅಂದ್ರೆ, ರಾಜಕೀಯ ವ್ಯಕ್ತಿ ಆಗ್ಲಿ ಅವನಿಗೆ ಅದು ಶಾಶ್ವತ ಏನಲ್ಲ, ಅವನೇ ಶಾಶ್ವತವಾಗಿ ಅಲ್ಲೇ ಕೂತ್ಕೊಂಡು ಇರೋದಿಲ್ಲ. ಆಮೇಲೆ ನಮ್ಗೆ ಯಾರಿಗೂ ಬದುಕೇ ಶಾಶ್ವತ ಅಲ್ಲ. ಹಾಗಾಗಿ ಇದ್ದಿದ್ದನ್ನ ವಾಸ್ತವಿಕವಾಗಿ ವಾಸ್ತವಾಂಶಕ್ಕೆ ಹತ್ತಿರದಲ್ಲಿ ಪ್ರಕೃತಿಯ ಮಡಲಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜೀವ ಸಂಕುಲಾದಿಗಳನ್ನು ಕೂಡ ಗೌರವಿಸುವ ಹಾಗೆ ಇರ್ತಕ್ಕಂಥದ್ದೇ ತಂತ್ರ. ಅಥರ್ವಣ ವೇದದಲ್ಲಿ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ. ಇಲ್ಲೇನಪ್ಪ ಅಂದ್ರೆ, ಕಾಮಾಖ್ಯ, ರಾಜಶ್ಯಾಮಲ ಮತ್ತೆ ಭುವನೇಶ್ವರಿ, ವಟುಕ ಭೈರವ, ಭೈರವಿ ತಂತ್ರ, ಆಂಜನೇಯ ತಂತ್ರ, ದತ್ತಾತ್ರೇಯರ ತಂತ್ರ, ಅಥರ್ವಣ ಭದ್ರಕಾಳಿ ತಂತ್ರ ಅಂತಕ್ಕಂಥ ಸಾಕಷ್ಟು ತಂತ್ರಗಳಿದ್ದಾವೆ. ಈ ತಂತ್ರಗಳ ಪ್ರಯೋಜನ ಪಡ್ಕೊಂಡಂಥವರು ಇದನ್ನ ಮಂತ್ರಮಯವಾಗಿ ಪ್ರಕೃತಿಗೆ, ಸಮಾಜಕ್ಕೆ ಒಳ್ಳೆತನ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ಕೊಳ್ತಕ್ಕಂಥದ್ದು. ಕೆಲವು ಸಂದರ್ಭಗಳಲ್ಲಿ ನಾವೀಗ ನಮ್ಮ ಕೆಲವು ಕ್ಷೇತ್ರಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಉಕ್ಕಡದಾರತಿ ಮಾರಮ್ಮ ಅಂತ ಇದ್ದಾಳೆ, ಇಲ್ಲಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಎಲ್ಲ. ಈಗ ಅದನ್ನು ಬಿಟ್ಟು ನಮ್ಮ ಬೆಂಗಳೂರಲ್ಲೂ ಕೂಡ ಒಂದು ಯಾವ್ದೋ ಅಮ್ಮನವ್ರ ಸನ್ನಿಧಾನ ಇದೆ, ಅದು ಬಾಯಿಲ್ ಬರ್ತಾ ಇಲ್ಲ. ಅಲ್ಲೂ ಕೂಡ ಬಂಡಿ ಕಾಳಮ್ಮ ಅಂತ, ಬಂಡಿ ಮಹಾಕಾಳಿ ಅಂತ, ಅದೆಲ್ಲ ಒಂದು 25-30 ವರ್ಷಗಳ ಕೆಳಗಡೆ ನಾವು ನೋಡಿದಾಗ ಅಲ್ಲಿ ಏನು ಈ ಥರದ್ದು ಇರಲೇ ಇಲ್ಲ. ಇವಾಗ ಏನಾಗ್ಬಿಟ್ಟಿದೆ, ಒಂದು 10-15 ಜನ ಒಂದು ಅಮಾವಾಸ್ಯೆಗೆ ತಡೆ ಹೊಡ್ಕೊಳ್ತಕ್ಕಂಥ ಒಂದು ಪದ್ಧತಿ. ಯಾಕೆಂದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಮನಸ್ತತ್ವ ವೀಕ್ ಆಗ್ಬಿಟ್ಟಿದೆ, ಡಿಪೆಂಡೆನ್ಸಿ ಜಾಸ್ತಿ ಆಗ್ಬಿಟ್ಟಿದೆ. ಅದು ಏನೋ ಒಂದು ಸಣ್ಣ ಕೈ ಕಾಲು ನೋವು ಬಂತು, ಒಂದು 3 ದಿವಸ ಅದು ಸ್ವಾಭಾವಿಕವಾಗಿ ಬಂದಿದ್ರು ಕೂಡ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ನಮ್ಗೆ ದಾಟ ಆಗ್ಬಿಟ್ಟಿರ್ಬೋದು, ಇಲ್ಲಿ ಏನೋ ಮಾಡಿಸ್ಬಿಟ್ಟು. ಅಂದ್ರೆ ಮನುಷ್ಯನ ಮನಸ್ಥಿತಿಗಳು ಇವತ್ತು ಸತ್ತೋಗ್ತಾ ಇದೆ. ಮನುಷ್ಯನ ಮನಸ್ಥಿತಿಗಳು ಸತ್ತೋಗ್ತಾ ಇದೆ. ತನ್ನಲ್ಲಿರ್ತಕ್ಕಂಥ ಪೊಟೆನ್ಷಿಯಲ್ ಶಕ್ತಿಯನ್ನ ಕುಂದಿಸ್ಬಿಟ್ಟಿದ್ದಾನೆ, ಇನ್ನೊಬ್ಬರ ಮೇಲೆ ಅವಲಂಬಿತನಾಗ್ಬಿಟ್ಟಿದ್ದಾನೆ. ಇದು ಬಹಳ ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿ. ಇದೇ ಇಲ್ಲ ಅಂತಲ್ಲ, ತಂತ್ರದಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥವ್ರು ಕೂಡ ನಾವು ಸರಿ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಹತ್ರ ಸಾಕಷ್ಟಿದ್ದಾವೆ. ಯಾಕಂದ್ರೆ ನಾವು ಸರಿ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾತ್ರ ಇದೀವಿ ಅಷ್ಟೇ. ಹಾಗಂತೇಳಿ ನಮ್ಮ ಮೇಲೆ ಕೂಡ ಸಾಕಷ್ಟು ಪ್ರಯೋಗಗಳಾಗುತ್ತೆ. ಅದನ್ನೆಲ್ಲ ಜಗ್ಗದೆ ಕುಗ್ಗದೆ ಮುನ್ನಡೆಸ್ತಕ್ಕಂಥ ಶಕ್ತಿ. ಯಾಕೆ ಅಂದ್ರೆ, ಒಬ್ಬ ಅನುಷ್ಠಾನ ಪರನಿಗೆ ಯಾವ ಗ್ರಹನೂ ಏನು ಮಾಡಲ್ಲ, ಯಾವ ದೇವತೆನೂ ಏನು ಮಾಡಲ್ಲ, ಅಂದ್ರೆ ಕ್ಷುದ್ರ ದೇವತೆಗಳು ಏನು ಮಾಡಲ್ಲ. ಯಾಕಂದ್ರೆ ಅವನೊಂದು ಬಲವಾದಂಥ ಯಾಕಂದ್ರೆ ಅವನ ಉಸಿರು ಹೆಸರು ಎಲ್ಲದರಲ್ಲೂ ಕೂಡ ಅವನ ಅನುಷ್ಠಾನ ದೇವತೆ ಇರ್ತಕ್ಕಂಥವಳು ಆಗ್ತಾಳೆ. ಹಾಗಿದ್ದಾಗ ಕ್ಷಣಿಕ ಮಾತ್ರ ಏನಾದರೂ ಸಮಸ್ಯೆಗಳಾದರೂ ಕೂಡ ಸುದೀರ್ಘವಾಗಿ ಯಾವ ಅವನು ಮಂತ್ರವಾದಿ ಹಾಳಾಗ್ಬೇಕಂದ್ರೆ ಅವನು ಮಾಡುವಂಥ ಕೆಲಸಗಳಿಂದ ಮಾತ್ರ ಅವನು ಹಾಳಾಗ್ತಾನೆ ಹೊರತು ಬೇರೊಬ್ಬರ ಸಮಸ್ಯೆಗಳಿಂದ ಅವನು ಹಾಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವು ಮೊದಲನೇದಾಗಿ ಕೀಲಕ ಆರೋಹಣಾದಿಗಳನ್ನು ತಗೊಂಡಾಗ ಶಕ್ತಿಯ ಒಂದೊಂದು ಭುಜಕ್ಕೆ ಒಂದೊಂದು ಮಂತ್ರ ಇದೆ, ಒಂದೊಂದು ಬೆರಳಿಗೆ ಒಂದೊಂದು ಮಂತ್ರ ಇದೆ. ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಕೂತ್ಕೊಳ್ತೀವಿ. ಪ್ರೊಟೆಕ್ಟ್ ಮಾಡ್ಕೊಂಡಾಗ ಬೇರೆ ಯಾರು, ಈಗ ನಾವು ಸುಭದ್ರವಾಗಿ ಲಾಕ್ ಮಾಡ್ಕೊಂಡು ಕೂತ್ಕೊಂಡಿದ್ದಾಗ ಹೊರಗಡೆಯಿಂದ ಯಾರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಇಲ್ಲಿ ಕೂತ್ಕೊಂಡು ಏನ್ ಬೇಕಾದ್ರೂ ಮಾತನಾಡಬಹುದು, ಏನ್ ಬೇಕಾದ್ರೂ ಹೇಳ್ಬೋದು ಅಂತಕ್ಕಂಥ ವ್ಯವಸ್ಥೆ ನಮಗೆ ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು ಪರಮಾತ್ಮ ಅಥವಾ ಶಕ್ತಿ ಅಥವಾ ನಮ್ಮ ಒಂದು ವ್ಯವಸ್ಥೆ. ಆ ವ್ಯವಸ್ಥೆನ ನೀವು ಸದೃಢವಾಗಿ ಕಾಪಾಡಿಕೊಂಡಾಗ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಅವರುಗಳೇ ಉಳಿದಿರುವಂತಹ ರಾಶಿ ಫಲಗಳನ್ನು ತಿಳಿಸಬಹುದಾ? ಮುಂದಿನ ರಾಶಿ ಧನುರಾಶಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ವಿಜ್ಞಾನಿಗಳಿಗೆ ಸಂಶೋಧನಾ ವಿಜ್ಞಾನಗಳ ಲಾಭ ಆಗ್ತಕ್ಕಂಥದ್ದು. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿದ್ದಂಥವ್ರಿಗೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ಸಾಂಬಶಿವನ ಆರಾಧನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಬ್ಯಾಂಕ್ ಉದ್ಯೋಗಸ್ಥರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು. ವಿದ್ಯಾಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ರಾಜಕೀಯ ವ್ಯಕ್ತಿಗಳ ಸಂಪರ್ಕಕ್ಕೆ ಬರಬಹುದಾಗಿರ್ತಕ್ಕಂಥ ಸುಯೋಗ. ಇವತ್ತಿನ ದಿವಸ ಮಕರ ರಾಶಿಯವರು ಅನನ್ಯವಾಗಿ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ.
ಮುಂದಿನ ರಾಶಿ ಕುಂಭರಾಶಿ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ತಿರುಗಾಟ ಇರ್ತಕ್ಕಂಥದ್ದಾಗಿರುತ್ತೆ, ಮಧ್ಯವರ್ತಿಗಳಿಂದ ಲಾಭ ಆಗ್ತಕ್ಕಂಥದ್ದು, ಪ್ರಯತ್ನಕಾರಿಯಾದಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರವಹಿಸಿ. ಮಂಗಳಕರವಾಗಿರ್ತಕ್ಕಂಥ ವಾರ್ತಾ ವಿಚಾರಾದಿಗಳನ್ನು ಕೇಳುವಂತಹ ಸುಯೋಗ ಇರ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಅನನ್ಯವಾಗಿ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆಯನ್ನು ಕಾಣುವ ಸಲುವಾಗಿ ಶನಿಯ ದರ್ಶನ, ಆಂಜನೇಯನ ಪ್ರಾರ್ಥನೆ, ಶನಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತಿನ ದಿವಸ ಅನಪೇಕ್ಷಿತ ವ್ಯಕ್ತಿಗಳಿಂದ ಏನಾದರೂ ಕೂಡ ತೊಂದರೆಗಳಾಗ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ಮಾತಿನ ಮೇಲೆ ನಿಗಾ ವಹಿಸಿ. ಏನಾದರೂ ಸಣ್ಣ ಪುಟ್ಟದಾದಂಥ ತೊಂದರೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವದೇಶಿ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭ ಆಗ್ತಕ್ಕಂಥದ್ದು, ಸ್ಪರ್ಧೆಗಳಿಗೆ ಸಂಬಂಧಪಟ್ಟ ಹಾಗೆ ಕ್ರೀಡಾಸಕ್ತರಿಗೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿ ಇವತ್ತಿನ ದಿವಸ ಇನ್ನಷ್ಟು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಸಿಗಬೇಕಾದರೆ ವಿಶೇಷವಾಗಿ ಶನಿಯ ಪ್ರಾರ್ಥನೆ, ಗುರುಗಳ ದರ್ಶನ, ಗುರುವಿನ ಮಾರ್ಗದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಈಗ ಕೊನೆಯದಾಗಿ ಸಾಧಕರ ಬಗ್ಗೆ ಹೇಳ್ತಾ ಇದ್ರಿ, ಅವರು ಯಾವ ರೀತಿಯ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಆದರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಕುತೂಹಲ ಇರುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ? ವೈಯಕ್ತಿಕ ಅಂದರೆ ಪರಿವಾರ, ಸಂಸಾರ ಅಂತಕ್ಕಂಥದ್ದು. ಈಗ ನಮ್ಮ ಮನುಷ್ಯನಿಗೆ 4 ವ್ಯವಸ್ಥೆಗಳು ಬರುತ್ತೆ. ಕೊನೆಯದಾಗಿ ಬರತಕ್ಕಂಥದ್ದೇ ನಾವು ಬಹಳ ಮುಖ್ಯವಾಗಿ ವಾನಪ್ರಸ್ಥ ವ್ಯವಸ್ಥೆ ಅಂತ ಕರಿತೀವಿ. ಅಂದ್ರೆ ವಾನಪ್ರಸ್ಥ ಅಂದ್ರೆ ಎಲ್ಲವನ್ನ ತ್ಯಜಿಸಿ ಎಲ್ಲರ ಜೊತೆಯಲ್ಲಿ ಇದ್ದು ಎಲ್ಲವನ್ನೂ ತ್ಯಜಿಸಿದ ಹಾಗೆ ಸಮಾಜದ ಹಿತಮುಖವಾಗಿ ಮಾಡ್ತಕ್ಕಂಥ ಕೆಲಸಕ್ಕೆ ವಾನಪ್ರಸ್ಥಾಶ್ರಮ ಅಂತ ಕರಿತೀವಿ. ಈ ವಾನಪ್ರಸ್ಥಾಶ್ರಮದ ಅನುಯಾಯಿಗಳಾಗಿದ್ದಂಥ ಎಲ್ಲ ಸಾಧಕರಿಗೂ ಕೂಡ ಕೊನೆಯದಾಗಿ ಮೋಕ್ಷ ಶುಭಪ್ರದವಾಗಿರ್ತಕ್ಕಂಥದ್ದಾಗುತ್ತೆ. ಅದೇ ವಾನಪ್ರಸ್ಥ ವ್ಯವಸ್ಥೆಗೆ ಹೋಗೋದಕ್ಕಿಂತ ಮುಂಚೆ ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿದ್ರೆ ವಾನಪ್ರಸ್ಥ ವ್ಯವಸ್ಥೆಯಲ್ಲಿ ಅವ್ರಿಗೇನಾಗುತ್ತೆ, ಆಗಬಾರ್ದೆಲ್ಲ ಆಗಿ ನರಳಿ 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 ಕುಟುಂಬದಿಂದ ತಿರಸ್ಕಾರ ಆಗ್ತಾರೆ, ಸಮಾಜದಿಂದ ತಿರಸ್ಕಾರ ಆಗ್ತಾರೆ. ಇದೆಲ್ಲ ಯಾಕೆ ಅಂದ್ರೆ ಯಾವ ಉಪಾಸನಾ ದೇವತೆಯ ಅನುಷ್ಠಾನವನ್ನ ಸುಭದ್ರವಾಗಿ ಶಕ್ತಿ ಮತ್ತೆ ಭಕ್ತಿಪ್ರದವಾಗಿ ಮಾಡದೇ ಇದ್ದಾಗ ಕೊನೆಯದಾಗಿ ಅವಳು ಕೈ ಬಿಟ್ಬಿಡ್ತಾಳೆ. ಯಾವಾಗ ಕೈ ಬಿಟ್ಲೋ ಬೇರೆ ಎಲ್ಲ ಮಾಡಿರ್ತಕ್ಕಂಥ ಕರ್ಮ ಅವನು ಬಂದು ಬೆಂಬಿಡದೆ ಕಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಕೊನೆಯದಾಗಿ ಏನಪ್ಪಾ ಅಂದ್ರೆ ಯಾರೇ ಒಬ್ಬ ಸಾಧಕರಾಗಿರ್ಬೋದು, ಈ ರೀತಿಯಾದಂಥ ಸಂಬಂಧದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಜಾಗೃತಿಯಿಂದ ಇರಬೇಕು. ಸರ್ವ ನಿಷಿದ್ಧವಾದ ಕಾರ್ಯಾದಿಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅದು ಏನು ಸತ್ಫಲವನ್ನು ಕೊಡುತ್ತೆ, ಮಂಗಳಮಯವಾದಂಥ ಕಾರ್ಯಾದಿಗಳನ್ನು ಮಾಡಬೇಕಾದದ್ದನ್ನು ಸಮಾಜಕ್ಕೆ ಒಳಿತಾಗುವ ರೀತಿಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಅದು ಖಂಡಿತ ಮಂಗಳಪ್ರದವಾಗ್ತಕ್ಕಂಥದ್ದಾಗುತ್ತೆ. ಯಾರೋ ರಾಜಕೀಯ ವ್ಯಕ್ತಿಗಳ ಹಿತಾಸಕ್ತಿಗೋಸ್ಕರವಾಗಿ ರಾಜಶ್ಯಾಮಲ ಯಾಗ ಮಾಡಿ ಎದುರುಗಡೆ ಅವನಿಗೆ ಜನ್ಮಾನುಕೃತವಾಗಿ ಬಂದಿರತಕ್ಕಂಥ ಒಂದು ಯೋಗವನ್ನು ನಾವು ತಪ್ಪಿಸಿದಾಗಲೂ ಕೂಡ ಪುರೋಹಿತರಾಗಿರ್ಬೋದು, ಜ್ಯೋತಿಷಿಗಳಾಗಿರ್ಬೋದು, ಸಾಧಕರಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಜ್ಯೋತಿಷದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ರಾಜಯೋಗ ಇದೆ ಅಂತಕ್ಕಂಥ ವಿಷಯನ ತಿಳಿಸ್ತೀವಿ. ಅದೇ ರಾಜಯೋಗ ಇಲ್ಲದೆ ಇದ್ದಂಥವನಿಗೂ ಕೂಡ ರಾಜಯೋಗವಾಗಿ ಮಾರ್ಪಡ್ತಕ್ಕಂಥದ್ದು ಬಲವಂತದಿಂದ ದೇವತೆಗಳ ಉಪಾಸನೆ ಮಾಡಿ ಅವ್ರನ್ನ ಕಟ್ಟಾಗಿ ಅವ್ರನ್ನ ಕರ್ಕೊಂಡು ಬಂದು ಕೆಲಸ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗೇನಾಗುತ್ತೆ, ಸಮಯವನ್ನು ಕಾಯ್ತಾ ಇರ್ತಕ್ಕಂಥದ್ದಾಗುತ್ತೆ. ಸಮಯ ಪ್ರತಿಯೊಬ್ಬರನ್ನು ಕೂಡ ಬಿಡೋದೇ ಇಲ್ಲ. ಸಮಯ ಅಂತಕ್ಕಂಥದ್ದು ಮೃತ್ಯು ಸಮಾನವಾದದ್ದು. ಸಮಯ ಅಂತಕ್ಕಂಥದ್ದು ನಿರಂತರವಾಗಿ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಮಯಕ್ಕೆ ಬೆಲೆ ಕೊಟ್ಟು ಸಮಯನೇ ದೇವರು, ಬೇರೆ ಏನೂ ಅಲ್ಲ. ಸಮಯ ಬಿಟ್ಟು ದೇವರಿಲ್ಲ, ದೇವರು ಬಿಟ್ಟು ಸಮಯವಿಲ್ಲ. ಹಾಗಾಗಿ ಸಮಯ ಅಂತಕ್ಕಂಥದ್ದು ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸಮಯವನ್ನು ಸದ್ಬಳಕೆ ಮಾಡಿಕೊಂಡಾಗ ಅವನು ವೈಚಾರಿಕವಾಗಿರ್ಬೋದು, ವೈವಾಹಿಕವಾಗಿರ್ಬೋದು, ವಿಚಾರಯುಕ್ತನಾಗಿರ್ಬೋದು, ಮತ್ತು ವಿಶೇಷವಾಗಿ ಸಾಂಸಾರಿಕವಾಗಿರ್ಬೋದು ಸುಖಪ್ರದವಾಗಿರ್ತಕ್ಕಂಥ ಎಲ್ಲ ಅವಕಾಶಗಳು ಇರ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡೋದಳ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.